ತಾಯಿ ಅಯ್ಯೋ 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 ಬುಡಿ ಬಿಡಕಣವ ಅಡಿ ಬಿಡಕಣವ ಬಡಿ ಬಿಡಕಣವ ಅಯ್ಯೋ 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 ಬುಡವ ಅಯ್ಯೋ ಅಯ್ಯೋ ಬುಡವ ಅಯ್ಯೋ 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 ಬುಡವ ನನ್ನ ಮಗ ಎಲ್ಲೋದು. ನಿನ್ನಂತ ಮುದ್ದು ಸೊಸೆ ವಿಷ ಕೊಟ್ರು ಅಮೃತ ಇದ್ದಂಗಿರ್ತಮ್ಮ. ಅಯ್ಯೋ ದೇವ್ರೆ, ನನ್ ಸೊಸೆ ಅಮೃತ ಕೊಡ್ತಾಳೆ ಅಂದಿದ್ದೆ, ಈಗ ನೋಡಿದ್ರೆ ವಿಷ ಕೊಡ್ತಾವಳಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಸೊಸೆ ನಮ್ ಸೇವೆ ಮಾಡೋದ್ ನೋಡಿ ದೇವತೆ ಅನ್ಕೊಂಡಿದ್ದೆ, ಈಗ ದೆವ್ವಾಗಿ ನಮ್ಮನ್ ಸಾಯಿಸ್ತಾಳಲ್ಲಪ್ಪ. ಅಯ್ಯೋ 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 ಅತ್ತೆ ಮಾವಂಗೆ ಹೊಟ್ಟೆ ತುಂಬಾ ಊಟ ಹಾಕಿ ಎರಡ್ಕೆ ಕೊಟ್ಟು ಅವ್ರ ಮನ್ಸು ಸಂತೋಷವಾಗಿ ಇಟ್ಕೊಳ್ಳೋದು ಸೊಸೆ ಕರ್ತವ್ಯ ಅಲ್ಲ. ಈಗಿನ ಕಾಲದ ಸೊಸೆಂದ್ರು ಬೈಕೊಂಡ್ರು, ಇಟ್ಟು ಸೊಪ್ಪು ಆಗ್ತಾ ಇದ್ರು, ಜೀವನಾದ್ರೂ ಉಳಿಸ್ತಾರೆ. ಇವಳು ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟು ಇವಾಗ ಕೊಲ್ತಾವಳಲ್ಲಪ್ಪ. ಅಮ್ಮ ಲಕ್ಷ್ಮಿ, ನೀನ್ ನನ್ ಸೊಸೆ ಅಲ್ಲಮ್ಮ, ಮಗಳು. ಅಲ್ಲ, ಇವಳ ನಾನು ಸೊಸೆ ಅಲ್ಲ ಮಗಳು ಅನ್ಕೊಂಡೆ. ಇವಳು ನೋಡಿದ್ರೆ ಇಲ್ಲೇ ನನ್ನ ಸಾಯಿಸಿ ಮಣ್ಮಳಂಗವಳಲ್ಲಪ್ಪ. ಬೇಗ ತೆಗಿಯೋ. ಬರ್ತಾ ಇಲ್ಲ ಇರಪ್ಪ, ನನ್ನ ಮಗನ ಎಲ್ಸಿಗೆ ಹಾಕೊಂಡೈತಿ ಏನೋ ತೆಗಿಯಕ್ಕೆ ಆಯ್ತಿಲ್ವಲ್ಲಪ್ಪ. ಓಪನ್ನು ಆಯ್ತಾ ಇಲ್ಲ, ನಮ್ಮ ಜೀವನ ಈ ಮನೆ ಒಳಗೆ ಎಂಡಾಗುತ್ತೋ ಏನೋ ಅಪ್ಪ. ಹತ್ರ ಬರ್ಬೇಡ, ಭಯ ಆಗುತ್ತೆ, ಪ್ಲೀಸ್ ನಮ್ಮನ್ ಬಿಟ್ಬಿಡು. ಮದ್ವೆ ಆಗು. ಈಗ ಮದ್ವೆ ಆಗು ಅಂದ್ರೆ ಹೆಂಗಾಗಕ್ಕಾಗುತ್ತೆ? ಬೆಳಗ್ಗೆ ಆಗ್ತೀನಿ. ಹೌದಲ್ವಾ? ಕತ್ಲಲ್ಲಿ ಮದ್ವೆ ಆಗ್ಬಾರ್ದಲ್ಲ? ಸರಿ, ಹೋಗಿ ಮಲ್ಕೊಳ್ಳಿ. ನಮ್ಗೇನು ಮಾಡಲ್ವಾ? ಇಲ್ಲ, ಏನು ಮಾಡಲ್ಲ. ನೀನ್ ನನ್ ಗಂಡ ಆಗನಲ್ವಾ, ನಿನ್ಗೇನು ಮಾಡಲ್ಲ. ಮಲ್ಕೋ ಹೋಗು. ಲೇ ಚಂದ್ರು, ಹೋಗಿ ಹೋಗಿ ಆ ದೇವನ್ ಮದ್ವೆ ಆಯ್ತ್ಯಾ? ಓಪ್ಪ, ಬೆಳಗಾಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಈಗ ನಡಿ, ನೀ ಮನೆಗೆ ನಡಿ. ಅಪ್ಪ ತಂದೆ, ನಮಗ್ 100 ವರ್ಷ ಬೇಡ, ಮೊದ್ಲಿ ಮನೆಯಿಂದ ತೊಲಗಿದ್ರೆ ಅಷ್ಟೇ ಸಾಕು. ಬೆಳಿಗ್ಗೆ ಹೋಗೋಣ, ಈಗ ನಡ್ರಿ ಮನೆ ಕಳನ. ಮನ್ಕೊಳದ ಅದು ಈ ದೇವದ್ ಮನೆಲ್ಲ, ಹೆಂಗೋ ನಿದ್ರೆ ಬರುತ್ತೆ. ಅಯ್ಯೋ ನಡಿಯಪ್ಪ, ನಿಂಗ್ ಭಯ ಆದ್ರೆ ಅಮ್ಮನ್ ತಪ್ಕ ಮನೆ ಕಡೆ ಬಂದು ನಡಿ. ಅಮ್ಮ ಅಪ್ಪ, ಇಲ್ಲಿ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಮೆತ್ತು ಬರಿ. ಅಯ್ಯೋ ಎಲ್ಲರೂ ಹೋಗ್ತಿದ್ದೀರಾ? ಅದು ಚಿಲ್ಕ ಹಾಕಿದ್ಯಾ ಇವತ್ತು ಚೆಕ್ ಮಾಡಕ್ ಹೋಯ್ತಾ ಇತ್ತು. ನಾನೇನೋ ಮಾಡ್ತೀನಿ, ಇರು ಇರಪ್ಪ. ಸರಿ ಬಾ, ರೆಡಿ ಆಗು, ಮದ್ವೆ ಆಗ್ಬೇಕು. ಅಲ್ಲಮ್ಮ, ನಾನು ನಿನ್ನಮ್ಮ ಏನ? ಅದಲ್ವಾ, ಸಾರಿ ಮೇಡಮ್, ಭೂತ. ಅದು ಅಲ್ವಾ ಮಿಸ್, ಮದ್ವೆ ಆಗಕ್ಕೆ ತಾಳಿ ಹಣ್ಣು ಎಲ್ಲ ಬೇಕಲ್ವಾ? ಹೌದಲ್ವಾ? ಅದಕ್ಕೆ ನೀನಂದ್ರೆ ನನ್ಗಿಷ್ಟ. ಅದೇ ನಂಗೆ ಕಷ್ಟ. ಏನಿಲ್ಲ, ಅದೆಲ್ಲ ತರ್ಬೇಕಲ್ವಾ? ಅದಕ್ಕೆ ನಾವು ಹೋಗ್ ಬರ್ತೀವಿ ಅಂತ ಹೇಳ್ದೆ. ನನ್ನನ್ನೇನ್ ತಟ್ಟೆ ಅನ್ಕೊಂಡಿದ್ಯಾನೋ? ಇಲ್ಲ ಇಲ್ಲ ಇಲ್ಲ, ನಿನ್ ನಾಟ ಎಲ್ಲ ನನ್ಗೂ ಗೊತ್ತು, ಮುಚ್ಕೊಂಡ್ ಬಾರ. ಮೇಡಮ್, ಪುರೋಹಿತರಾದ್ರೂ ಬೇಕಲ್ವಾ? ಪುರೋಹಿತ್ರಿಲ್ಲ ಅಂದ್ರೆ ಮದ್ವೆ ಆಗಲ್ಲ, ಮದ್ವೆ ಆಗ್ಲಿಲ್ಲ ಅಂದ್ರೆ ನಿಮಗ್ ಮುಕ್ತಿ ಸಿಗಲ್ಲ. ಸರಿ, ಹೋಗ್ ಕರ್ಕೊಂಡ್ ಬನ್ನಿ. ಒಂದ್ ನಿಮಿಷ, ನೀವೆಲ್ಲ ಬರ್ತೀರಾ ಅಂತ ಏನ್ ಗ್ಯಾರಂಟಿ?
ಅದು ಅಲ್ಲ ಇದು ಅಲ್ಲ, ನೀನೊಬ್ನೇ ಕರ್ಕೊಂಡ್ ಬಾ, ಇವ್ರಿಲ್ಲ ಇರ್ಲಿ. ಮೇಡಮ್, ನಮ್ಮವ್ವ ಹಸು ತರ, ನಮ್ಮಪ್ಪ ಮಗು ತರ ನೀಟಾಗಿ ನೋಡ್ಕೊಳ್ಳಿ. ಅಬ್ಬ ನಾವಿಬ್ರು ಇಲ್ಲೇ ಇರ್ಬೇಕೇನೋ. ಸುಮ್ ಕುತ್ಕೋ, ನಾನು ಹಿಂಗ್ ಹೋಗಿ ಏನಾದ್ರು ವ್ಯವಸ್ಥೆ ಮಾಡ್ಕೊ ಬರ್ತೀನಿ, ಆಯ್ತಾ? ಲೇ ಚಂದ್ರು, ನಿನ್ನೆ ನಂಬಿದೀವಿ ಕಣೋ, ಸ್ವಲ್ಪ ಬೇಗ ಬಾರೋ. ಸರು, ಅಪ್ಪ ಅಮ್ಮ, ಏನ್ ಕಾಲ ಬಂತಪ್ಪ. ದೇವದ ಮನೇಲಿ ಬೀಗ್ರೂಟ ಮಾಡಂಗಾಯ್ತು. ದೇವ್ರೆ, ಎಂತ ಸ್ಥಿತಿ ಕೊಟ್ಬಿಟ್ಟಪ್ಪ. ಮದ್ವೆ ಆಗ ಕೆಟ್ಟ ಸಿಕ್ತಲ್ಲ ಅಂತ ಹೋಗಿ ಹೋಗಿ ದೇವದ ಮನೆ ಬೈಕ್ ತಗ್ಲಾಕಲ್ಲ. ಎಲ್ಲದಕ್ಕೂ ಕಾರಣ ಬ್ರೋಕರ್ ನನ್ನ ಮಗನೇ. ಆ ನನ್ನ ಮಗನ್ ಮಾತ್ರ ಬಿಡಲ್ಲ. ಬ್ರೋಕರ್ ನನ್ನ ಮಗನೇ. ಏ ಬ್ರೋಕರು, ಬ್ರೋಕರು, ಏ ಬ್ರೋಕರು, ಬ್ರೋಕರು, ಪಾರವರಿಕೆ. ಯಾರೀ ನೀವು? ಯಾರಾದ್ರೂ ಆಗಿರ್ಲಿ, ಆ ಬ್ರೋಕರ್ ನನ್ನ ಮತ್ತೆ ಆಚೆ ಕರೆ. ಯಾಕೇನಾಗ್ಬೇಕಿತ್ತು? ಏನಾದ್ರೂ ಆಗ್ಲಿ, ನೀನ್ ಅವನ್ಗೇನಾಗ್ಬೇಕಾಗಿತ್ತು? ನಾನು ಅವ್ರ ಮಗಳು. ಮಗಳ ನೀನು? ಕಿತ್ತೋದ್ ನನ್ ಮಗ ಬ್ರೋಕರ್. ಆ ದೇವದ್ ಮನಿ ಕರ್ಕೊಂಡೋಗ್ ಬಿಡೋ ಬದ್ಲು ಇವಳನ್ನೇ ತೋರ್ಸಿದ್ರೆ ಆಯ್ತಾಯ್ತಿಲ್ವಾ? ಏನಾಗ್ಬೇಕಿತ್ತು ಇವಾಗ? ಏನಾಗ್ಬೇಕಾ? ಹುಡುಗಿ ತೋರ್ಸಿ ಅಂದ್ರೆ ಎಂತ ಕೆಲ್ಸ ಮಾಡೋನ್ ಗೊತ್ತಾ? ನನ್ ಮಗನ್ ಮಾತ್ರ ಸುಮ್ನೆ ಬಿಡಕ್ಕಲ್ಲ. ಕರೀರಿ ವರಿಕೆ, ಬಾರೋ ವರಿಕೆ. ಯಾಕೇನಾಯ್ತು? ಹುಡ್ಗಿ ಓಡೋದ್ಲಾ ಅಥವಾ ಡೈವರ್ಸ್ ಕೊಟ್ಲಾ? ಹುಡ್ಗಿ ಏನ್ ಓಡೋಗಿಲ್ಲ, ಹುಡ್ಗಿ ನೋಡಕ್ ಹೋಗಿದ್ದು ಅಷ್ಟೇ. ಹುಡ್ಗಿ ನೋಡಕ್ ಹೋಗಿದ್ರಾ? ಯಾವಾಗ? ನೆನ್ನೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಬೆಳ್ಬೆಳ್ಗೆ ತಲೆ ತಿನ್ನೋಕ್ ಬಂದಿದ್ಯಲ್ಲ. ರಾತ್ರಿ ಕುಡ್ದಿರೋ ದಿನ ಇಳ್ದಿಲ್ವಾ ನಿನಗೆ? ಯಾವ ಮೆಂಟ್ಲ ಹಾಸ್ಪಿಟ್ಲಿಂದ ತಪ್ಪಿಸ್ಕೊ ಬಂದ್ಯೋ ನೀನು? ಕುಡಿಯೋದ ಮೆಂಟ್ಲ? ಅಯ್ಯೋ ನಿನ್ನಲೇ, ನಿಮ್ಮ ಅಪ್ಪನ್ ಕರೆ, ಸರಿಯಾಗಿ ಮಾಡ್ತೀನಿ ಇವಾಗ. ನಾವ್ ಅಪ್ಪನ್ ಕರೆಯಕ್ಕೆ ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ ತಾತ ಬಂದ್ರು ಕರೆಯಕ್ ಆಗಲ್ಲ. ಆಗಲ್ವಾ? ಯಾಕೆ? ನಾವ್ ಅಪ್ಪ ಸತ್ತು 3 ವರ್ಷ ಆಯ್ತು. ನಿಮ್ಮ ಅಪ್ಪ ಸತ್ತು 3 ವರ್ಷ ಆಯ್ತಾ? ನಾವ್ ಅಪ್ಪ ನಿಂತು ಮದ್ವೆ ಮಾಡ್ಸಿದ್ ಹುಡ್ಗಿ ಸೂಸೈಡ್ ಮಾಡ್ಕೊಂಡ್ ಸತ್ತೋದು. ಅದಾದ್ 3 ದಿವಸಕ್ಕೆ ನಾವ್ ಅಪ್ಪ ಸತ್ತೋದ. ಅಯ್ಯೋ ನಿನ್ನಳೆ ಯಾಂದಳ್ಳಿ ಬ್ರೋಕರು. ಬದುಕಿದ್ದಾಗ ಮದ್ವೆ ಮಾಡ್ಸಕ್ಕಾಗಿಲ್ಲ ಅಂತ ಸಾದಾಗ ಮದ್ವೆ ಮಾಡ್ಸಕ್ ಬಂದಿದ್ಯಲ್ಲೋ. ಅಂದ್ರೆ ದೇವ್ದ ಜೊತೆ ಮದ್ವೆ ಆಗಕ್ಕೆ ದೇವ್ದ ಮನೆಗೆ ಹೋಗಿದ್ವಾ? ಅಯ್ಯೋ ಅಯ್ಯಪ್ಪ, ಬದ್ಲಿಲ್ಲಿಂದ ಓಡಬೇಕು. ಓಡ ಓಡ ಓಡ. ಯಾವನು ಇವನು? ಅಯ್ಯಪ್ಪ, ಯಾರ್ ಮನಸ್ರು ಯಾರ್ ದೆವ್ವ ಒಂದೂ ಗೊತ್ತಾಯ್ತಿಲ್ವಲ್ಲಪ್ಪ ದೇವ್ರೆ. ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ಮದ್ವೆ ಗಿದ್ವೆ ಏನು ಮಾಡ್ಕತ ಇತ್ತಿಲ್ವಲ್ಲಪ್ಪ ದೇವ್ರೆ. ನಾನೇನ್ ಬದುಕ್ತೀನೋ ಸಾಯ್ತೀನೋ ಒಂದೂ ಗೊತ್ತಾಯ್ತಿಲ್ಲ. ಮುಳ್ಕಟ್ಟವ, ನೀರೇ ನನ್ ಕಾಪಾಡ್ಬೇಕಣವ. ಸತ್ಯ, ಯಾರ ಸ್ವಾಮೀಜಿ ಇಲ್ಲೇ ಕುಂತ್ಬಿಟ್ಟವ್ರೆ. ಪರಿಹಾರ ಖಂಡಿತ ಕೊಡ್ತಾರೆ. ಇದೆ, ಇಲ್ಲೊಂದು ಖಂಡಿತ ಸಮಸ್ಯೆ ಇದೆ. ಅಯ್ಯಯ್ಯೋ, ನಾನ್ ನೋಡಿದ ತಕ್ಷಣ ಸ್ವಾಮಿಗಳು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ರಲ್ಲ. ಇವ್ರು ಸಾಮಾನ್ಯ ಸ್ವಾಮಿಗಳಲ್ಲ, ಮಹಾಪವಾಡ ಪುರುಷರು. ಗುರುಗಳೇ, ಖಂಡಿತವಾಗ್ಲೂ ನಂಗೆ ಸಮಸ್ಯೆ ಇದೆ, ಪರಿಹಾರ ಮಾಡ್ಕೊಡಿ. ನೀವು ನಮ್ಮಯ್ಯ ಅಂತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಖಂಡಿತವಾಗ್ಲೂ ಸಮಸ್ಯೆ ಇದೆ, ಎದ್ದೇಳಿ, ಬೇಗ ಪರಿಹಾರ ಮಾಡ್ಕೊಡಿ. ನಡೀರಿ. ಇಷ್ಟೊಂದು ಅಷ್ಟು ಪುಷ್ಟವಾಗವ್ರೆ ಅಂದ್ರೆ ಇವರು ಸಾಮಾನ್ಯದ ಋಷಿಗಳಲ್ಲ, ದೊಡ್ಡ ಋಷಿಗಳು, ಮಹಾನ್ ಋಷಿಗಳು. ಋಷಿಗಳೇ, ಪರಿಹಾರ ಮಾಡ್ಬಿಡಿ, ಕಾಪಾಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಲಿಟ್ಟ ತಕ್ಷಣ ನಾಗವಲ್ಲಿ ಇದ್ದಾಳೆ ಅಂತ ಗೊತ್ತಾಗೋಯ್ತು. ಅದಕ್ಕೆ ಆಪ್ತ ಮಿತ್ರ ಸೇನದಲ್ಲಿ ಅವಿನಾಶ್ ಸರ್ ಹೇಳ್ದಂಗೆ ಹೇಳ್ತಾವ್ರೆ. ಗುರುಗಳೇ, ನಡೀರಿ. ದೇವ, ನಿನ್ ಕತೆ ಮುಗಿತಿವತ್ತು. ಯಾರೋ ಇವ್ರು, ಇವ್ರನ್ನ ಯಾಕೋ ಕರ್ಕೊಂಬಂದೆ? ಅಪ್ಪ ಅಮ್ಮ, ದೆವ್ವಕ್ಕೆ ಹೆಂಗ್ ಮುಕ್ತಿ ಕೊಡಿಸ್ತಾರೆ ನೋಡ್ತಾ ಇರು. ಆಪ್ತ ಮಿತ್ರ ಸಿನಿಮಾದಲ್ಲಿ ಅವಿನಾಶ್ ಸಾರು ನಾಗವಲ್ಲಿನ ಎಲ್ಲಾನು ತಂದ. ಇವಾಗ್ಲಾದ್ರೂ ಮದ್ವೆ ಆಗೋಣ. ಗುರುಗಳೇ, ಆ ದೆವ್ವ ಇದೆ, ಆಗ್ಲಿಂದ ಹಿಂಗ್ ಸಾಯಿಸ್ತೈತೆ. ಹೆಂಗಾದ್ರೂ ಮಾಡಿ ಮುಕ್ತಿ ಕೊಡಿ, ಮದ್ವೆ ಆಗು ಅಂತದೆ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಓಂ ಜುಮ್ ಜುಮ್ ಛುಮ್.
ಏನು ಚಂದ್ರು ಮುಕ್ತಿ ಕೊಡ್ತಾನೆ ಅಂದೆ, ಅಲ್ಲಿ ನೋಡಿದ್ರೆ ಅವಳೆ ಹಾಕೊಂಡ್ ಚೆನ್ನಾಗಿ ರುಬ್ತವಳಲ್ಲೋ. ಅಮ್ಮ ತಾಯಿ ಬಿಟ್ಬಿಡು. ಏನೋ ನೀನ್ ದೊಡ್ಡ ಮಾತ್ರ ಯಾವ ಮುಟ್ಟಾಳಮ್ಮ ಹೇಳಿದ್ದು? ಯಾವ್ದೇ ಕೆಲ್ಸ ಇದ್ದೆ ಬೀದ್ ಹೇಳ್ಕೊಂಡು ಸುಮ್ನೆ ಕೂತಿದ್ದೆ. ಆಪ್ತ ಮಿತ್ರ ಸಿನಿಮಾ ನೋಡಿ ಹೊಟ್ಟ ಪಾಡ್ಗೋಸ್ಕರ ವೇಷ ಹಾಕೊಂಡ್ ಕೂತಿದ್ದೆ. ಒಂದ್ ಮಂತ್ರ ಬಿಟ್ರೆ ಬೇರೆ ಯಾವ ಮಂತ್ರನೂ ಬರಲ್ಲಮ್ಮ. ಯಾವ ಮಾತ್ರ ಇದೆ, ಇಲ್ಲೊಂದ್ ಸಮಸ್ಯೆ ಇದೆ. ಅಯ್ಯೋ ನಿನ್ನ ಅಮ್ಮ ತಾಯಿ ಇವ್ರು ನಿಡ್ಕೊಂಡು ಏನ್ ಬೇಕಾದ್ರು ಮಾಡ್ಕೊ, ನನ್ ಮಾತ್ರ ಬಿಟ್ಬಿಡು ಹೊಟ್ಟೋಯ್ತೀನಿ. ಬಿಡೋದ ನನ್ ಮದುವೆ ಮಾಡ್ಸಿದ ಇಲ್ಲಿಂದ ನೀನ್ ಹೋಗ್ಬೇಕು. ತಾಳಿ ಕಟ್ಟು ಬಾರೋ. ತಾಳಿಯಲ್ಲ ಅಯ್ಯೋ ಶಿವನೇ, ದೇವಗ್ ತಾಳಿ ಕಟ್ತಿರೋ ಏಕೈಕ ಮುಟ್ಟಾಳ ನಾನೇ ಅನ್ಸುತ್ತೆ. ಏ ಮಂತ್ರವಾದಿ ಮಂತ್ರ ಹೇಳು. ಇದೆ, ಇಲ್ಲೊಂದ್ ಸಮಸ್ಯೆ ಇದೆ. ಇದಲ್ಲ ತಾಳಿ ಕಟ್ಬೇಕಾರೆ ಹೇಳ್ತಾರ ಆ ಮಂತ್ರ ಹೇಳು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ತಾಳಿ ಕಟ್ಬೇಕಾದ್ರೆ ಹೇಳೋ ಮಂತ್ರ ಹೇಳು ಅಂದ್ರೆ ಸಿನಿಮಾ ಹಾಡು ಹೇಳ್ತಾ ಇದ್ಯಾ? ಅಯ್ಯೋ ನನ್ಗೆ ಯಾವ ಮಂತ್ರನೂ ಬರಲ್ಲ ಅಮ್ಮ. ಅಯ್ಯೋ ಕಳ್ಸ್ವಾಮೀಜಿ, ಒಂದೇ ಮಂತ್ರನ 20 ಸತಿ ಹೇಳ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಕಣ. ನೀನ್ ಎಂತ ಡುಬಾಕ್ ನನ್ ಮಗ ಅಂತ. ನಿನ್ನಂತ ನನ್ ಮಕ್ಳು ಸವಸ ಮಾಡಿದ್ನಲ್ಲ. ತಾಳಿ ಕಟ್ಟು ಏನಿದು? ಅಮ್ಮ ತಾಯಿ, ತಾಳಿ ಕಟ್ಟಾಯ್ತಲ್ಲ, ಮುಕ್ತಿ ಸಿಕ್ತಲ್ಲ, ಈಗ್ಲಾದ್ರೂ ನಮ್ ಬಿಟ್ಬಿಡಮ್ಮ ಬದುಕತಿ. ಎಲ್ಲಿ ಬಿಡೋದು? ಮದ್ವೆ ಆಯ್ತು, ಫಸ್ಟ್ ನೈಟ್ ಬರ್ತಾ.